ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ಈಸಿಯಾಗಿರೋಂಥ ಶಾವಿಗೆ ಉಪ್ಪಿಟ್ಟನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ನಾನು ಶಾವಿಗೆನ ಬಿಸಿ ನೀರಿನಲ್ಲಿ ಬೇಯಿಸಿ ಬಸ್ತು ಸ್ವಲ್ಪ ತಣ್ಣೀರಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೋಡಿ, ಈ ಥರ ಉದುರಾಗೆ ಬರುತ್ತೆ. ಈಗ ಇದಕ್ಕೆ ಒಗ್ಗರಣೆ ಹೇಗೆ ಹಾಕೋಣ ನೋಡೋಣ. ನಾನೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕಾದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ. ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು 4 to 5 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ ಹಾಕ್ಕೋತಾಯಿದ್ದೀನಿ. ಬೇಯಿಸಿ ಬಸ್ತು ಮಾಡಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ಮತ್ತು ಹಾಗೆ ನೀರು ಹಾಕಿ ನಾವು ಮಾಡಿದ್ರೆ ಅದೊಂಥರ ಟೇಸ್ಟ್ ಬರುತ್ತೆ. ಇದು ಚೆನ್ನಾಗಿರುತ್ತೆ. ಈ ಥರ ಮಾಡಿ ಒಂದ್ಸರಿ ಟ್ರೈ ಮಾಡಿ. ಸಾಸಿವೆ ಸಿಡಿದ್ಮೇಲೆ ಕರಿಬೇವಿನ ಸೊಪ್ಪು ಹಾಕ್ತೀನಿ. ನೋಡಿ, ಕರಿಬೇವು ಹಾಕ್ತಾಯಿದ್ದೀನಿ. ನಾನು 2 ಈರುಳ್ಳಿ ಉದ್ದುದ ಹೆಚ್ಚಿಟ್ಕೊಂಡಿರೋದು ಹಾಕ್ತಾಯಿದ್ದೀನಿ. 6 ರಿಂದ 7 ಹಸಿಮೆಣಸಿನ್ಕಾಯಿ ಉದ್ದುದ ಕಟ್ ಮಾಡಿ ಇಟ್ಕೊಂಡಿರೋದು. ನಾನಿವಾಗ ಸ್ವಲ್ಪ ವೆಜಿಟೇಬಲ್ಸ್ ಹಾಕ್ಕೋತಾಯಿದ್ದೀನಿ. ಕ್ಯಾರೆಟು, ಹುಳ್ಳಿಕಾಯಿ ಮತ್ತು ಕ್ಯಾಪ್ಸಿಕಮ್. ನೀವು ಬೇಕು ಅಂದರೆ ಬಟಾಣಿ ಕೂಡ ಹಾಕೋಬೋದು. ಸ್ವಲ್ಪ ಸಾಲ್ಟ್ ಹಾಕ್ಕೋತಾಯಿದ್ದೀನಿ. ಸ್ವಲ್ಪ ಪೆಪ್ಪರ್ ಪೌಡ್ರು ಹಾಕ್ತಾಯಿದ್ದೀನಿ. ಸ್ವಲ್ಪ ಜೀರಾ ಪೌಡ್ರ್ ಹಾಕ್ತಾಯಿದ್ದೀನಿ. ಎರಡೂ ಮಿಕ್ಸ್ ಮಾಡ್ಕೊಳ್ಳೋಣ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಪೆಪ್ಪರ್ ಪೌಡ್ರ್ ಮತ್ತು ಜೀರಾ ಪೌಡ್ರ್ ಹಾಕಿದ್ರೆ. ಈಗ ನಾವು ಶಾವಿಗೆನ ಹಾಕೊಳ್ಳೋಣ. ನೋಡಿ, ಶಾವಿಗೆ ಹಾಕಿದ್ದೀನಿ ನಾನು. ಅಂಗಡಿಯಲ್ಲಿ ನಿಮಗೆ 2 ಥರ ಶಾವಿಗೆ ಸಿಗುತ್ತೆ. ಒಂದು ಫ್ರೈಡ್ ಶಾವಿಗೆ ಸಿಗುತ್ತೆ ಮತ್ತು ಇನ್ನೊಂದು ನಾರ್ಮಲ್ ಶಾವಿಗೆ. ನಿಮ್ಗೆ ಯಾವ್ದು ಬೇಕೋ ಆ ಥರ ತೊಗೋಬೋದು. ನಾನು ಫ್ರೈಡ್ ಶಾವಿಗೆ ತೊಗೊಂಡಿದ್ದೀನಿ. ಇವಾಗ ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ನಾನು ಆವಾಗಲೇ ಸ್ವಲ್ಪ ತರಕಾರಿಗೆ ಮಾತ್ರ ಹಾಕಿದ್ದೆ. ಇವಾಗ ಇದಕ್ಕೂ ಸ್ವಲ್ಪ ಶಾವಿಗೆಗೂ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ನೋಡಿ, ಸಾಲ್ಟ್ ಹಾಕ್ಕೋತಾಯಿದ್ದೀನಿ. ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ. ಯಾಕಂದರೆ ನಾವು ತಣ್ಣೀರಲ್ಲಿ ತೊಳೆದು ಬಿಟ್ಟಿರ್ತೀವಲ್ಲ, ಬಿಸಿ ಇರಲ್ಲ ಶಾವಿಗೆ. ಸೊ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ. ಅದು ಆಟೋಮೆಟಿಕ್ಕಾಗಿ ಬಿಸಿ ಆಗಿಬಿಡುತ್ತೆ. ಅದು ತಣ್ಣೀರೆಲ್ಲ ಹೋಗ್ಬಿಡುತ್ತೆ. ನೋಡಿ, ಈ ಥರ ಬೇಕು ಅಂದರೆ ಒಂದು 2-3 ಮಿನಿಟ್ಸ್ ಕ್ಲೋಸ್ ಮಾಡಿ ಕೂಡ ಇಟ್ಬಿಡಿ, ಬಿಸಿ ಆಗುತ್ತೆ. ನೋಡಿ, ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪನೂ ಮುದ್ದೆ ಥರ ಆಗಿಲ್ಲ, ಎಷ್ಟು ಉದುರಾಗಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಮನೇಲೊಮ್ಮೆ ಟ್ರೈ ಮಾಡಿ. ಬೇಗನೂ ಆಗುತ್ತೆ, ಕ್ವಿಕ್ಕಾಗಿ ಬ್ರೇಕ್ಫಾಸ್ಟ್ ಬೇಗ ಮಾಡಿಕೊಡ್ಬೋದು. ಬಿಸಿ ಬಿಸಿಯಾಗಿ ತಿನ್ನಿ. ಮತ್ತು ಚಟ್ನಿಯಲ್ಲಿ ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಆಲ್ಮೋಸ್ಟ್ ಇದು ಬಿಸಿ ಆಗಿದೆ. ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ, ರೆಡಿಯಾಗಿದೆ ಶಾವಿಗೆ ಉಪ್ಪಿಟ್ಟು. ಸರ್ವಿಂಗ್ ಪ್ಲೇಟ್ಗೆ ಹಾಕಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಲಾಸ್ಟಲ್ಲಿ ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಕೊಳ್ಳಿ. ಹುಳಿ ಇರಲ್ವಲ್ಲ, ನಾವು ಟೊಮೊಟೊ ಏನು ಹಾಕಿರಲ್ವಲ್ಲ, ಅದಕ್ಕೆ ಆಫ್ ಮಾಡಿ, ಸ್ಟವ್ ಆಫ್ ಮಾಡಿ ಹಿಂಡ್ಕೊಳ್ಳಿ. ಮಿಕ್ಸ್ ಮಾಡಿ ಅಷ್ಟೇ. ನೋಡಿ ಫ್ರೆಂಡ್ಸ್, ಶಾವಿಗೆ ಉಪ್ಮಾ ರೆಡಿಯಾಗಿದೆ. ನೋಡಿ, ಇದಕ್ಕೆ ಚಟ್ನಿಯಲ್ಲಿ ತಿಂದರೆ ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.